ಸಿನಿಮಾ ಈ ಒಂದು ಪ್ರಕರಣ ದರ್ಶನ್ ಅವರು ಮತ್ತೆ ಧ್ರುವ ಅವರ ನಡುವೆ ಮನಸ್ತಾಪಕ್ಕೂ ಒಂದು ಸರ್, ವೇದಿಕೆ ಆಯಿತು ಅಂತ. ದೇವರಾಣೆ ಇದೆ ನನಗೆ ಗೊತ್ತಿಲ್ಲ ಸರ್. ಇದು ಏನು ನಾನು ಹೋದ್ಮೇಲೆ ನಡೆದ ವಿಷಯ ಸರ್, ನನಗೆ ಏನು ಗೊತ್ತಿಲ್ಲ ಸರ್. ದೇವರಾಣೆ ನಾನು ಹೋದ್ಮೇಲೆ ಆಗಿದೆ ಸರ್, ಏನೇನಾಗಿದೆ ಅಂತ ಗೊತ್ತಿಲ್ಲ ಸರ್. ಪ್ರೇಮ ಬರಹ ಒಂದು ಪ್ರಕರಣದಿಂದ ಅವ್ರ ನಡುವೆ ಒಂದು ಸ್ವಲ್ಪ ಬಿರುಕು ಆಯಿತು ಅನ್ನೋ ಅಲ್ಲ ಕರೆಕ್ಟ್, ಬಟ್ ಅದು ಏನಾಗಿದೆ ಏನು ಅಂತ ನನಗೆ ಗೊತ್ತಿಲ್ಲ. ನಾವು ತಿಳ್ಕೊಬೇಕು ಸರ್. ಅದು ನಿಜವಾಗ್ಲೂ ನನಗೆ ಗೊತ್ತು. ನನ್ನ ಆಪ್ಷನ್ಸ್ ಅಲ್ಲಿ ನಡೆದಿರೋ ಸರ್, ಅದು ನನಗೆ ಗೊತ್ತಿಲ್ಲ. ಇಲ್ಲ, ಈ ಪ್ರೇಮ ಬರಹ ಡಿಸ್ಟ್ರಿಬ್ಯೂಷನ್ ಮಾಡೋ ಅಂತ ಹೇಳಿದ್ದೆ ದರ್ಶನ್ ಸರ್. ಅಲ್ಲ ಹೇಳ್ತೀನಿ ಅಲ್ಲ ಸರ್, ಹೇಳ್ತೀನಿ ಅದನ್ನು ಹೇಳ್ತೀನಿ. ನಾನು ದರ್ಶನ್ ಸರ್ ಕುರುಕ್ಷೇತ್ರ ಪಿಕ್ಚರ್ ಮಾಡ್ತಾಯಿದ್ದು ರಾಮೋಜಿ ಫಿಲ್ಮ್ ಸಿಟಿಯಲ್ಲಿ. ಒಂದಿನ ರಾತ್ರಿ 10:30 ನನಗೆ ಫೋನ್ ಮಾಡಿದ್ರು. ಅಲ್ಲಿಂದ ಫೋನ್ ಮಾಡಿದ್ರು. ಮಲ್ಲು ಸೀನಿಯರ್ ಅವರು ಸೀನಿಯರ್ ಅಂತಾರೆ ದರ್ಶನ್ ಸರ್, ಅರ್ಜುನ್ ಸರ್ ಅವ್ರಿಗೆ ಸೀನಿಯರ್ನ ಕಳಿಸ್ತೀನಿ, ಭೇಟಿಯಾಗು, ಅವ್ರದ್ದು ಪ್ರೇಮ ಬರಹ ಪಿಕ್ಚರ್ ಡಿಸ್ಟ್ರಿಬ್ಯೂಷನ್ ನೀನೇ ಮಾಡಬೇಕು ಅಂತದ್ದು. ದರ್ಶನ್ ಸರ್ ಹೇಳಿದ್ಮೇಲೆ ನಾನು ಇಲ್ಲನಕ್ಕಾದ, ಅವ್ರದೇ ಬ್ಯಾನರ್, ಅವ್ರದೇ ಪ್ರೊಡಕ್ಷನ್, ನಾನು ಮೂರು ತಂದೆ ಸರ್. ನಾನು ಅದೇ ಟೈಮಲ್ಲಿ ಲೈಫ್ ಜೊತೆ ಒಂದು ಸೆಲ್ಫಿ ಅಂತ ಪಿಕ್ಚರ್ ಮಾಡ್ತಿದ್ದೆ, ದಿನಕರ್ ಡೈರೆಕ್ಷನ್, ನಾನು ಕೋ ಡೈರೆಕ್ಟರ್, ಸಮೃದ್ಧಿ ಮಂಜುನಾಥ್ ಪ್ರೊಡ್ಯೂಸರ್ ಆಗಿ. ನಾನು ಆಳ್ವಾ ಮನೆಯಲ್ಲಿ ಅಲ್ಲಿ ಮನೆ ತಟ್ಟಕ್ಕೆ ಶೂಟಿಂಗ್ ನಡೀತಿತ್ತು. ಅಲ್ಲಿ ಅರ್ಜುನ್ ಸರ್ಜಾ ಅವರು ಏರ್ಪೋರ್ಟ್ಲಿಂದ ಅಲ್ಲೇ ಮಾತ್ರ ನಾನು ಭೇಟಿಯಾಗಿ ಅಲ್ಲೇ ಒಂದು ಕಡೆ ಶೂಟಿಂಗ್ ಸ್ಪಾಟಲ್ಲಿ ಸ್ವಲ್ಪ ಲೀಸರ್ ಟೈಮಲ್ಲಿ ಮಾತಾಡಿದ್ವಿ. ಇಲ್ಲ ಮಲ್ಲು ಇದು ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ, ಅಲ್ಲೇ ಮಾಡಿದ್ವಿ ಆಳ್ವಾ ಮನೆಯಲ್ಲಿ. ಅಲ್ಲಿಂದ ಅವರು ನಮ್ಮ ಮೇಲೆ ನಂಬಿಕೆ ಇಟ್ಟು ಹೋದರು, ನಾವು ಮಾಡಿದ್ವಿ ಸರ್. ಪಿಕ್ಚರ್ ಭಾಳ ಚೆನ್ನಾಗಿ ಹೋಯಿತು. ಹಂಗಿಲ್ಲ, ಪಿಕ್ಚರ್ ನಾನು ದುಡ್ಡು ಕೊಟ್ಟು ತೊಗೊಂಡಿಲ್ಲ ಸರ್. ಪಿಕ್ಚರ್ ಡಿಸ್ಟ್ರಿಬ್ಯೂಷನ್ ಆ ಥರ ವರ್ಕ್ ಆಗಲ್ಲ. ಒಬ್ಬೊಬ್ಬ ಒಂದೊಂದು ಡಿಸ್ಟ್ರಿಬ್ಯೂಷನ್ಗೆ ನಾನಾ ವೆರೈಟಿ ಇದ್ದಾವೆ. MG ಅಂತ ಇದೆ, ಮಿನಿಮಮ್ ಗ್ಯಾರಂಟಿ ಅಂತ ಇದೆ, NRI ಅಂತ ಇದೆ, ಅಡ್ವಾನ್ಸ್ ಅಂತ ಇದೆ, ಔಟ್ ರೇಟ್ ಅಂತ ಇದೆ. ಹಾಗೆ ಕಮಿಷನ್ ಬೇಸ್ ಮೇಲೆ ಮಾಡೋ ಡಿಸ್ಟ್ರಿಬ್ಯೂಷನ್ ಬೇರೆ, 5-6 ವೆರೈಟಿ ಇದಾವೆ ಸರ್. ನಾನು ತೊಗೊಂಡಿದ್ದು ಕಮಿಷನ್ ಬೇಸ್ ಮೇಲೆ. ನಾನು ₹1 ಅವ್ರ ಕಡೆ ಇಸ್ಕೊಂಡಿರಲಿಲ್ಲ. 2 ಕೋಟಿ ಆಗೇ ಇಲ್ಲ ಸರ್ ಕಲೆಕ್ಷನ್. ಇಲ್ಲ 2 ಕೋಟಿ ನೀವು ಚೆಕ್ ಮಾಡಿ ಸರ್. 2 ಕೋಟಿ ಅಲ್ಲ 1 ಕೋಟಿ. ಹಾಂ ಹೇಳ್ತೀನಿ ಸರ್. ಈಗ ಇಲ್ಲ ನಾನು ಹೇಳ್ತೀನಿ, ದರ್ಶನ್ ಸರ್ ಹೇಳಿದ್ರು ಪ್ರೇಮ ಬರಹ ಡಿಸ್ಟ್ರಿಬ್ಯೂಷನ್ ಆಯಿತು, ಚೆನ್ನಾಗೂ ಮಾಡಿದೆ, ಎಲ್ಲನೂ ನಡೀತಾ ಇತ್ತು. ನಂದು ಬೇರೆ ಔಟ್ಸೈಡ್ ಪ್ರೆಷರ್ಗಳು ಭಾಳ ಆಗಿದ್ದರಿಂದ ನಾವು ಹೋದೆ. ಪ್ರೇಮ ಬರಹಗೋಸ್ಕರ ಅಲ್ಲ ಸರ್, ಈಗೂ ಹೇಳ್ತೀನಿ, ಪ್ರೇಮ ಬರಹ ಡಿಸ್ಟ್ರಿಬ್ಯೂಷನ್ ಮಾಡಿದೆ. ಇದು ಕೋರ್ಟಲ್ಲಿದೆ, ಹೆಚ್ಚಿಗೆ ಮಾತಾಡಬಾರ್ದು. ಆದರೂ ದೇವ್ರ ಮೇಲೆ ಭಾರ ಹಾಕಿ ಹೇಳ್ತೀನಿ ಅಷ್ಟೇ, ಏನು ನಡೀತು ಅಂತ ಹೇಳ್ತೀನಿ. ಪ್ರೇಮ ಬರಹ ಪಿಕ್ಚರ್ ಡಿಸ್ಟ್ರಿಬ್ಯೂಷನ್ ಮಾಡಿದೆ. ಅದರ ಪೋಸ್ಟರ್ದ ಎ ಟು ಜೆಡ್ ಅದರದ್ದು ಎಕ್ಸ್ಪೆನ್ಸ್ ನಾನೇ ನೋಡ್ಕೊಂಡೆ ಸರ್. ₹1 ಅರ್ಜುನ್ ಸರ್ ಕಡೆಯಿಂದ ಇಸ್ಕೊಂಡಿಲ್ಲ, ₹1 ಇಸ್ಕೊಂಡಿಲ್ಲ ಸರ್. ಹೋಲ್ ಪ್ರಿಂಟು, ಪಬ್ಲಿಸಿಟಿ, ಅದು ಇದು ಕ್ಯೂಬ್ ಎಲ್ಲ ನಾನೇ ₹1. ಟೋಟಲ್ 1 ಕೋಟಿ ಚಿಲ್ಲರ ಕಲೆಕ್ಷನ್ ಆಯ್ತು ಸರ್. ಓಪನ್ ಆಗಿ ಹೇಳ್ತೀನಿ ಸರ್, ಇದು ಕೋರ್ಟಲ್ಲಿದೆ, ಆದರೂ ಹೇಳಬಾರ್ದು, ದೇವ್ರ ಮೇಲೆ ಭಾರ ಹಾಕಿ ಹೇಳ್ತೀನಿ. 1,15,20 ಲಕ್ಷ ಕಲೆಕ್ಷನ್ ಆಯ್ತು ಸರ್. ನನಗೆ ಅದೇ ಮಾಡ್ತಿದ್ದೀನಿ, ಫಿಗರ್ ಮಾಡ್ತಿದ್ದೀನಿ ಅಷ್ಟು ನಿಯರ್ ಬೈ. ಅದನ್ನು ನಂದು ಎಕ್ಸ್ಪೆನ್ಸ್ ಅದೆಲ್ಲ ತೆಗೆದುಬಿಟ್ಟು ನಾನೇ ಎಕ್ಸ್ಪೆನ್ಸ್ ಮಾಡಿದ್ದಲ್ಲ, ಎಕ್ಸ್ಪೆನ್ಸ್ ನಾನೇ ಕೊಡಬೇಕು. ಎಕ್ಸ್ಪೆನ್ಸ್ ಎಲ್ಲ ತೆಗೆದುಬಿಟ್ಟು ಅವ್ರಿಗೆ ಕೊಡಬೇಕಾಯ್ತು 47-48 ಲಕ್ಷ ಸರ್. 50 ಲಕ್ಷ ಹೆಚ್ಚು ಕಡಿಮೆ ನಿಯರ್ ಬೈ 50 ಲ್ಯಾಕ್ಸ್. ನಾನು ಅವ್ರಿಗೆ ಇನ್ನೂ ಅದು ಅಕೌಂಟ್ ಪಿಕ್ಚರ್ ಸೆಟಲ್ಮೆಂಟಲ್ಲಿತ್ತು, ಅಂದರೆ ಇನ್ನೂ ಫುಲ್ ಸೆಟಲ್ಮೆಂಟ್ ಆಗಿರಲ್ಲ. ಯಾಕಂದರೆ ಪಿಕ್ಚರ್ ಇನ್ನೂ ರನ್ನಿಂಗಲ್ಲಿತ್ತು. ನಾನು ಊರು ಬಿಡಬೇಕಾದಾಗ ಇನ್ನೂ ರನ್ನಿಂಗಲ್ಲಿತ್ತು ಪಿಕ್ಚರ್, ಇನ್ನೂ ಥಿಯೇಟ್ರಲ್ಲಿ ಓಡ್ತಾ ಇತ್ತು. ಪಿಕ್ಚರ್ ಯಾವಾಗ ಸೆಟಲ್ಮೆಂಟಿಗೆ ಬರುತ್ತೆ ಅಂತಂದರೆ ಎಲ್ಲ ಮುಗಿದ ಮೇಲೆ. ನಂದು ಆವಾಗ ಒಂದು 5-6 ವಾರ ಆಗಿತ್ತು. 5-6 ವಾರದ ಅಕೌಂಟ್ ಕೊಟ್ಟಿದ್ದೆ ಅವ್ರಿಗೆ ಅಷ್ಟೇ. 5-6 ವಾರದ ಅಕೌಂಟ್ಸ್ ಕೊಟ್ಟಿದ್ದೆ. ಅದರಲ್ಲಿ 1 ಕೋಟಿ ಅಷ್ಟು ಆವಾಗ ಲೆಕ್ಕದಲ್ಲಿ 120 ಎಷ್ಟು ಕೊಡಬೇಕಾಗಿತ್ತು ನಾವು ಟೋಟಲ್. ಅದರಲ್ಲಿ 67 ಲಕ್ಷನೋ ಎಷ್ಟು ನಾನು ಎಕ್ಸ್ಪೆನ್ಸ್ ಮಾಡಿದ್ದೆ. ಕಟ್ ಮಾಡಿದರೆ ಒಂದು 48-49 ಲಕ್ಷ ಅವ್ರಿಗೆ ನಾನು ಕೊಡಬೇಕಾಗಿತ್ತು. ಇದು ಓವರ್ ಆಲ್ ಫ್ಯಾಕ್ಟ್ ಸರ್. ಅವ್ರ ಹತ್ರ ನಾನು ನಮ್ಮ ಆಫೀಸಲ್ಲಿ ದೀಪಕ್ ಅಂತ ಇದ್ದಾರೆ, ನನ್ನ ಅಸ್ಟೆಂಟ್, ಅವ್ರು ನನ್ನ ಅಕೌಂಟ್ಸ್ ಎಲ್ಲ ನೋಡ್ಕೊತಿದ್ರು. ಅವರು ನನಗೆ ಅಕೌಂಟ್ಸ್ ಎಲ್ಲ ಮಾಡಿಟ್ಟಿದ್ರು. ಅವರೇ ಯಾವಾಗಲೂ ನನ್ನ ಅಕೌಂಟ್ಸ್ ನೋಡ್ಕೊಳೋದು, ಎಲ್ಲ ಪಿಕ್ಚರ್ ಡಿಸ್ಟ್ರಿಬ್ಯೂಷನ್, ಕಲೆಕ್ಷನ್ ಎಲ್ಲ ವೀಕ್ಲಿ ಸ್ಟೇಟ್ಮೆಂಟ್ ಅವರೇ ಮಾಡ್ತಾಯಿದ್ರು. ನಾನು ಅದನ್ನು ಒಯ್ದುಬಿಟ್ಟು ಅವ್ರಿಗೆ ಅವತ್ತು ದೀಪಕ್ಕೆ ನಾನು ಮಾಡಿಬಿಟ್ಟು ನನಗೆ ಕೊಟ್ಟಿರೋದು ಅಕೌಂಟಿಂಗ್ ಎಲ್ಲ ಮಾಡಿದ್ದೀನಿ ಸರ್. ಪ್ರೇಮ ಬರೋದು ಅಕೌಂಟ್ಸ್ ಮಾಡಿದ್ದೀನಿ, ಇಲ್ಲಿವರೆಗೂ ಏನೇನಾಗಿದೆ ಇದನ್ನು ನೋಡ್ಕೊಳ್ಳಿ ಸರ್, ಕ್ರಾಸ್ ಚೆಕ್ ಮಾಡಿ ಅಂತಂದರು. ನಾನು ಆ ಟೈಮಲ್ಲಿ ಅದು ಫೈನಾನ್ಷಿಯಲ್ ಟ್ರಬಲ್ ಇರ್ತಿದ್ದೆ, ನಾನು ಕ್ರಾಸ್ ಚೆಕ್ ಮಾಡೋಕ್ಕೆ ಆಗಲಿಲ್ಲ. ಇಟ್ಸ್ ಮೈ ಮಿಸ್ಟೇಕ್. ಅದರಲ್ಲಿ ನಾನು ಕ್ರಾಸ್ ಚೆಕ್ ಮಾಡೋಕ್ಕಾಗಿಲ್ಲ. ಅವ್ನು ಮಾಡೋದು ದೀಪಕ್ ಚೆನ್ನಾಗಿ ಮಾಡಿ, ಎಲ್ಲ ಪಿಕ್ಚರು ಅವನು 10 ವರ್ಷ ನನ್ನ ಜೊತೆ ಇದ್ದಲ್ಲ, ಚೆನ್ನಾಗಿ ಮಾಡಿರ್ತಾನೆ ಅವ್ನು ನಂಬಿಕೆ ಮೇಲೆ. ಅದೇ ಸ್ಟೇಟ್ಮೆಂಟ್ ಒಯ್ದುಬಿಟ್ಟು ಅರ್ಜುನ್ ಸರ್ಜಾ ಅವ್ರ ಮನೆಗೆ ಒಯ್ದುಕೊಟ್ಟೆ. ಇಲ್ಲಿ ಕೋರಮಂಗಲದಲ್ಲಿ ಊರಾಕಲ್ ಬಾಜುಕ್ ಅವ್ರ ಮನೆ ಇದೆ, ಅಲ್ಲಿ ಒಯ್ದುಕೊಟ್ಟೆ. ಕೊಟ್ಟ ತಕ್ಷಣ ಅವರು 2 ದಿನ ಬಿಟ್ಟು ಮಾತಾಡೋಣ ಮಲ್ಲು ಅಂತಂದ್ರು. ಅವರೆಲ್ಲ ಅರ್ಜೆಂಟಲ್ಲಿದ್ದರು. 2 ದಿನ ಆಮೇಲೆ ಬಂದೆ.
2 ದಿನ ಆದಮೇಲೆ ಫೋನ್ ಮಾಡಿದ್ರು, 2 3 ದಿನ ಆದಮೇಲೆ ಮಲ್ಲು ಒಂದ್ಸಲ ಬನ್ನಿ ಕಾಣಬೇಕು ನಿಮ್ಮ ಅಂತ. ಹೋದೆ ಅವ್ರ ಮನೆಗೆ, ಅದೇ ಜಾಗಕ್ಕೆ ಹೋದೆ. ಧ್ರುವ ಸರ್ಜಾ ಅವರು ಕೂತಿದ್ರು, ಅರ್ಜುನ್ ಸರ್ಜಾ ಸರ್ ಇದ್ರು, ಎಲ್ಲರೂ ಕೂತಿದ್ರು. ಅವರು ಒಂದಿಷ್ಟು ಪೆನ್ಸಿಲ್ ತೊಗೊಂಡು ಒಂದಿಷ್ಟು ಮಾರ್ಕ್ ಮಾಡಿದ್ರು. ಅದರಲ್ಲಿ ಒಂದು 3-4 ಮಿಸ್ಟೇಕ್ ಆಗಿತ್ತು. ನಂದಿದ್ರೆ ನಮಗೆ ಬಿಟ್ಟು ಬಿಡಿ ಸರ್, ಇಷ್ಟೇ ನಡೆದಿದ್ದು. 3-4 ಮಿಸ್ಟೇಕ್ ಆಗಿದೆ. ಒಂದು ಯಾವುದೋ ಒಂದು ಥಿಯೇಟ್ರ್ 55,000 ಇದ್ದಿತ್ತು, 60,000 ಆಗಿತ್ತು. ಯಾವುದೋ ಒಂದು ಥಿಯೇಟ್ರ್ ಬಡ್ಗೆ 65,000 ಇತ್ತು, 55,000 ಆಗಿತ್ತು. ಹಿಂಗೇನು ಒಂದು ಪ್ಲಸ್ ಆಗಿತ್ತು, ಒಂದು ಮೈನಸ್ ಆಗಿತ್ತು. ಅವರು ನನಗೆ ಅವ್ರು ಪೆನ್ಸಿಲ್ಲೇ ಅವನು ಯಾರೋ ಬೇರೆ ಒಬ್ಬರ ಜೊತೆ ಇಟ್ಕೊಂಡ್ಬಿಟ್ಟು ಅವರೆಲ್ಲ ಕ್ರಾಸ್ ಚೆಕ್ ಮಾಡಿದಾಗ ಅವ್ರಿಗೇನೋ ಡೌಟ್ ಬಂದಿದೆ. ಅದರಲ್ಲಿ ಟೋಟಲ್ ಎಲ್ಲ ಸೇರಿ 60,000ರಿಂದ 1,00,000 ಡಿಫ್ರೆನ್ಸ್ ಬಂದಿದೆ. ಡಿಫ್ರೆನ್ಸ್ ಬಂದಿದ್ದು ನಿಜ ಒಪ್ಕೊತೀನಿ ನಾನು. ಆದರೆ ಅದು ನನ್ನ ನಜರಿಗೆ ಬೀಳಲಾರ್ದಂಗೆ ಆಗಿರೋ ಮಿಸ್ಟೇಕು. ನಮ್ಮ ದೀಪಕ್ ಮೇಲೆ ನಾನು ನಂಬಿದೆ, ದೀಪಕ್ ಕ್ರಾಸ್ ಚೆಕ್ ಮಾಡೋ ಅಂತ ನನಗೆ ಹೇಳಿದಾಗ ನಾನು ಕ್ರಾಸ್ ಚೆಕ್ ಮಾಡಿಲ್ಲ, ಅದನ್ನೇ ಇದು ಆ್ಯಸ್ ಇಟ್ ಇಸ್ ಕೊಟ್ಟೆ. ಅಲ್ಲಿ ಆಗಿರೋ ಮಿಸ್ಟೇಕಲ್ಲಿ 60,000-70,000 ಮ್ಯಾಕ್ಸಿಮಮ್ ವಿದಿನ್ 1 ಲ್ಯಾಕ್ ಆಗಿರ್ಬೋದು ಸರ್, ಅಷ್ಟೇ ಮಿಸ್ಟೇಕ್. ಅಲ್ಲಿ ಪ್ಲಸ್ ಆಗಿದೆ, ಮೈನಸ್ ಆಗಿದೆ. ಹಂಗೆ ನೋಡೋಕ್ಕಾದ್ರೆ 60,000-70,000 ಅಷ್ಟೇ ಸರ್ ಆಗಿದೆ. ಅವರು ಏನಂದ್ರು, ಇಲ್ಲ ಇದನ್ನ ದರ್ಶನ್ ಸರ್ಗೆ ಹೇಳ್ತೀನಿ, ಭಾಳ ಇದರಲ್ಲಿ ಏನೋ ಬೇರೆ ಕಾಣ್ತಾ ಇದೆ ನನಗೆ ಅಂದರು. ಇಲ್ಲ ಸರ್, ಏನೂ ಇಲ್ಲ ಅಂತಂದರು. ನನಗೆ ನಾನು ಎಷ್ಟು ಇವತ್ತಲ್ಲ ಸರ್ 25 ಪಿಕ್ಚರ್ ಡಿಸ್ಟ್ರಿಬ್ಯೂಷನ್ ಮಾಡಿದ್ದೀನಿ, ಇನ್ನೂ ನಾನು ಕೈಲಿ ಕಳ್ಕೊಂಡಿದ್ದೀನಿ. ಎಷ್ಟೋ ಜನರ ಚೆಕ್ ನನ್ನ ಹತ್ರ ಇದ್ದಾವೆ, ನಾನು ಈ ಥರ ಮಾಡೋದಲ್ಲ ಸರ್, ನಂಬಿ ಅಂದೆ. ಅವರು ಇಲ್ಲ ಇದರಲ್ಲಿ ಏನೋ ಆಗಿದೆ ಅಂತ. ಅವ್ರು ಏನು ಅನ್ನಲಿಲ್ಲ, ನನಗೇನು ಪಾಪ ಅನ್ನಲಿಲ್ಲ. ಹೇಳ್ತಿದ್ರು, ಆಯಿತು ಸರ್, ನನಗೆ 1 ವಾರ ಟೈಮ್ ಕೊಟ್ಟಿದ್ದು, ನಾನು ರೆಕ್ಟಿಫೈ ಮಾಡಿ ಕೊಡ್ತೀನಿ ಅಂತ. ಅದನ್ನೆಲ್ಲ ರೆಕ್ಟಿಫೈ ಮಾಡಿಬಿಟ್ಟು ಆ್ಯಕ್ಚುಲಿ ಕೊಡಬೇಕಾಗಿದ್ದು ಅದಾದಮೇಲೆ 1,00,000 2,00,000 ಅಷ್ಟೇ ಕರೆಕ್ಷನ್ ಕೊಡಬೇಕಾಗಿತ್ತು. ನಾನು ಅವರು ಒತ್ತಾಯಕ್ಕೆ ನಾನು ಒಂದು 4-5 ಲಕ್ಷ ಅದನ್ನು ನನ್ನ ಕೈಯಿಂದನೇ ಓದೋ ಚಿಂತೆ ಇಲ್ಲ ಅಂತ ನಾನು ಏನೋ ಒಂದು ರೌಂಡ್ ಫಿಗರ್ ಮಾಡಿ ಅವ್ರಿಗೆ ಕೊಟ್ಟೆ. ಅದನ್ನು ಕೊಟ್ಟ ಮೇಲೆ ಅವರು ದುಡ್ಡು ಕೊಡುವಂಥ ಇಮಿಡಿಯೇಟ್ ನನ್ನ ಹತ್ರ ದುಡ್ಡಿರಲಿಲ್ಲ. ಆ ದುಡ್ಡು ಎನ್ ಕುಮಾರ್ ಅವ್ರ ಹತ್ರ ಇತ್ತು. ಎನ್ ಕುಮಾರ್ ಅವರು ನಂಬರ್ ಆಫ್ ಥಿಯೇಟರ್ ಸೆಟಪ್ ಮಾಡ್ತಿದ್ರು. 45 ಲಕ್ಷ ಅವ್ರ ಹತ್ರ ಇದೆ ಟಿಲ್ ಡೇಟ್. ಈ ಮುಂದೆ ನೀವು ಮುಂದೆ ಕೂತಿದ್ದೀನಿ, ಇವತ್ತು 45 ಲಕ್ಷ ಅಲ್ಲೇ ಇದೆ 45 ಲಕ್ಷ ಎನ್ ಕುಮಾರ್ ಅವ್ರ ಹತ್ರನೇ ಇದೆ. ಇನ್ನೊಂದಿಷ್ಟು ಥಿಯೇಟ್ರು ಸಣ್ಣ ಪುಟ್ಟ 1,00,000 2,00,000 ಒಳ್ಳೆ ಬರೋಕ್ಕೆ ಎಲ್ಲ ಸರ್. ನಾನು ಅರ್ಜುನ್ ಸರ್ ಕೊಡಬೇಕಾಗಿದ್ದು 50 ಲಕ್ಷ ಇನ್ನೂ ಮಾರ್ಕೆಟಲ್ಲಿ ಇದೆ ಸರ್. ನಾನು ಇನ್ನೂ ದುಡ್ಡು ಮುಟ್ಟಿಲ್ಲ ಅವರು. ಆದರೆ ಎನ್ ಕುಮಾರ್ ನನಗೆ ಚಕ್ರವರ್ತಿ ಪಿಕ್ಚರ್ ಮಾಡಬೇಕಾದಾಗ 20 ಲಕ್ಷ ಸಾಲ ಕೊಟ್ಟಿದ್ರು. ನಾನು ಇಲ್ಲ ಅಂದಮೇಲೆ ಅವ್ರ ಹತ್ರ ವಚಾ ಹಾಕೊಂಡಿರ್ತಾರೆ ಅಷ್ಟೇ. ಬಟ್ ಪ್ರೇಮಭಾರ ಪಿಕ್ಚರ್ ಹಾಯಿಸ್ಕೊಂಡಿಲ್ಲ ಅವ್ರ ಕಡೆ. ಇಲ್ಲ ಅಂದರೆ ನಾನು ಈಗ ಊರು ಬಿಟ್ಟು ಹೋದ್ಮೇಲೆ ಆಟೋಮೆಟಿಕ್ಲಿ ಅವ್ರು ವಜಾ ಹಾಕೊಂಡಿರ್ತಾರೆ. ನಾನು ಏನು ಕೇಳೋಕ್ಕಾಗಿಲ್ಲ, ಹೋಗಿ ಅವ್ನು ಕೇಳಬೇಕು, ಕೊಡಲ್ಲ. ನಾನೇ ಇನ್ನೂ 25 ಲಕ್ಷ ಅವ್ರಿಗೆ ಕೊಡಬೇಕಾಗಿದೆ. ಇಲ್ಲಪ್ಪ ನನಗೂ ಲಾಸ್ ಆಗಿದೆ ಕೊಡಪ್ಪ ಅಂತ ನಾನು ಏನು ಮಾಡೋಣ, ನನ್ನ ತಪ್ಪು ಈ ಥರ ಆಗಿದೆ ಸರ್. ಮತ್ತೆ ಸರ್, ನನಗೆ ಒಂದು ಕಡೆ ಇದನ್ನು ಪ್ರೂವ್ ಮಾಡಿ ಕೊಟ್ಬಿಟ್ರೆ, ಒಂದು ಕಡೆ ಸರ್, ನಾನು ಇವತ್ತೇ ಓಪನ್ ಆಗಿ ಹೇಳ್ತೀನಿ, ಅಂತೆಕಂತೆಗಳು ಬರ್ತಾವೆ ಸರ್. ಒಂದು ಕಡೆ ನಾನು ಪ್ರೂವ್ ಮಾಡಿಕೊಡಿ ಸರ್, ಒಂದು ಕಡೆ ಸರ್, ₹1 ಪ್ರೂವ್ ಮಾಡಿಕೊಡಿ ಸರ್. ನೀವು ಹೇಳೋದನ್ನು ಕೇಳ್ತೀನಿ ಸರ್, ಇದು ನನ್ನ ಕಾನ್ಫಿಡೆನ್ಸ್ ಸರ್. ನಾನು ಒಂದೇ ಒಂದು ದೇವ್ರ ಹತ್ರ ನಿಮ್ಮ ಮೂಲಕ ಬೇಡ್ಕೊಳೋದಷ್ಟೇ, ದರ್ಶನ್ ಸರ್ ಆದಷ್ಟು ಬೇಗ ನಿರಪರಾಧಿ ಅಂದ್ಕೊಂಡು ಹೊರಗೆ ಬರಲಿ ಅನ್ನೋದು ಅಷ್ಟೇ ಬೇಡ್ಕೊತೀನಿ, ಹೆಚ್ಚಿಗೆ ಏನಿಲ್ಲ. ಅವ್ರನ್ನ ಭಾಳ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಅವ್ರು ಕರೆದು ನಾನು ಹೋಗ್ತೀನಿ, ಕೆಲಸಕ್ಕಿಂತ ಹೋಗ್ತೀನಿ. ಆದರೆ ನಾನೀಗ ಅಂದ್ಕೊಂಡಿರೋ ಪ್ರಾಜೆಕ್ಟು ಸ್ಟಾರ್ ಬ್ರಿಡ್ಜ್ ಅಂತ ಅದರ ಹೆಸರು. ಅದನ್ನು ನಾನು ಅದ್ರ ಕಡೆ ಫೋಕಸ್ ಮಾಡ್ತಾ ಇದ್ದೀನಿ. ಅವ್ರು ಬಂದ ಮೇಲೆ ಕರೆದ್ರೆ ನಾನು ಅವ್ರಿಗೆ ಫುಲ್ ಟೈಮ್ ಆಗಿ ಮಾಡೋಕ್ಕಾಗಲ್ಲ, ಪಾರ್ಟ್ ಟೈಮ್ ಆಯಿತು ಮಾಡ್ತೀನಿ. ಅವ್ರು ಕರೆದ್ರೆ ನಾನು ಗ್ಯಾರಂಟಿ ಹೋಗ್ತೀನಿ, ಅವ್ರಿಗಿಲ್ಲ ಅನ್ನೋಕ್ಕಾಗಲ್ಲ. ನಾನು 8 ಕೋಟಿ ₹1 ತೀರ್ಸಿಲ್ಲ ಸರ್. ಈಗ ತಾನೇ ತೀರ್ಸಲ್ಲ ಸರ್, ₹1 ಇಲ್ಲ ಸರ್, ಹಂಗೆ ಇದೆ. 8 ಕೋಟಿ ಯಾರ್ಯಾರು ಕೊಟ್ಟಿದ್ರೆ ಎಲ್ಲರೂ ಹೋಗಿ ಭೇಟಿಯಾಗಿದ್ದೀನಿ ಸರ್. ಭೇಟಿಯಾಗಿ ಅವ್ರನ್ನ ತಲಾ 2 ಕೊಡ್ಬೇಕಿತ್ತಲ್ಲ, ನೀವೇ ಭೇಟಿ